എന്നെ കുട്ടാത്തിക്കടാ കുട്ടാത്തിക്കടേ ഞാൻ കോട്ടി പൂജാരി ಕಾಟಿ ಪರ್ವದ ಕೋಟಿ ಪೂಜಾರಿ ಹೌದಾನೆ ನಮಗೆ ಸಸ ಪೂಜಾರಿಯ ಈರಿಕೇನಂದ್ರೆ ಇದು ಪ್ರಾಣಿ ನೀವು ನೀವು ಮೂಚಲ್ಲ ಪ್ರಾಣಿ ನಿಖಿಲ ಮಂಡೇರುಂಡು ಸ್ವಾಮಿ ನಿಖಲು ಮಿತ್ತು ಯಾಮಿಕೇಂದ್ರೆ ಎನ್ನತ್ತು ನಿಂತಾವರ ನಿಖಲು ಮೂಟ ಮಾತ್ರ ಯಾನ ತಾರಿದ ಕುಬೆ ಮುಟ್ಟ ಹೋಗ್ಬೇಕು ನಿಗ್ರಹಕ್ಕೆ ಹೋಯಲ್ಲ ತಿಂದು ಮೂರು ಸ್ವಂತ ನಗರ ಮೂಲ ಗೊತ್ತಾನಂತೆ ಪೂಜಾರಿಂದ ನಾವು ಸಸನ ಕೊಟ್ಟು ನಿಗ್ಲೇಂದು ಮಿತ್ತಂದು ಯಾರು ಮಾಡ್ಬೇಕು ಗೊತ್ತಾನ ಆತೆ ಹೊಡೆಯರು ಕೆವಿಗೇನು ಎಂಟು ಕೆವಿಗೆಂಡು ಬಾಯಿಲ ಇರಗೆಂಡ ಯಾರು ಹಾಕರು ಪೂಜಾರಿ 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 ನಿಜವಾದ ದೇವಸ್ಥಾನದ ಪೂಜೆ ಮಾಡ್ಕೊಂಡ್ರೆ ಪೂಜಾರಿ ದೇವಸ್ಥಾನದ ಪೂಜೆ ಮಾಡ್ಕೊಂಡ್ರೆ ಪೂಜಾರಿ ಒಂದು ಕಾಲವು ಎಂಕದ ದೇವಸ್ಥಾನದ ಪೂಜೆ ಮಾಡ್ಕೊಂಡಿಲ್ಲ ಅಲ್ಪ ದಿಕ್ಕುನ ಹರಿ ತಾರಾಯಿ ದಕ್ಷಿಣೆ ಮಾತಾ ನಿಖಿಲೆ ತೂದು ನಂಗಿಲೆ ಗಿಲ್ತಿ ಜೈಲ ಹೋಯ್ತು ಪುಲ್ಕ ಕೆಟ್ಟ ಮಾಡ್ಯಾರೆ ಈಗ ಒಂದು ಪುಲ್ಕ ಅಂಜಾನೆ ಜಾತಿಗೆ ಪೂಜಾರಿಂದ ಮಾಡ್ಕೊಂಡು ಪರಪ್ಪು ಮಾತಾ ತೆರಿನ ದಾನ ಸ್ವಾಮಿ ನಿಖಲು ಬಲ್ಲವರು ಬಲ್ಲವರು ಮಾತಾ ತೆರಿನೆ ಬಲ್ಲವರು ಎಂಕನ ಜಾತಿಗೆ ಮಾತಾಡಲ್ಲ ಬಲ್ಲವರು ತೆರಿನಕ್ಲೇ ಆಗಿಲ್ಲ ಐಕ್ ಮಾಡೋದು ಬಲ್ಲವರು ಇಷ್ಟು ನಿಕ್ಲೆಗೆ ಅವೆಲ್ಲ ಬೇರೆ ಅಡಿಗೆ ಸುಳ್ತಾಕ್ತಾರ ಸುಳ್ಳಿ ಕಟ್ಟಾರೆ ಬಿಲ್ಲ ಸಾರಿ ಮಕ್ಕಳು ವೈದ್ಯರು ಮತ್ತು ಎಂಕನ ಜಾತಿ ಮಾತ್ರೆಗಳ ಮಾತನಾಡ್ತಾರೆ ಗೊತ್ತಿತ್ತು ಐಕ್ ಬೋಡಾದ ಎಂಕನ ವೈದ್ಯರಿಂದ ಬಂದೋಗ್ಬಿಡ್ತೀವಿ ವೈದ್ಯರು ಎತ್ತ ವೈದ್ಯರು ಸುವರ್ಣ ಗೊತ್ತಿಲ್ಲ ಸುವರ್ಣ ಬಂದ ಬಂಗಾರ ಎಂಕಿನ ಮನಸ್ಸಿನಿಂದ ಬಂದ ಬಂಗಾರ ಐಕ್ಯ ಹೋರಾಟ ಎಂಕಿನ ಜಾತಿಗೆ ಸುವರ್ಣ ಅಂತ ಬಂದ ಪರಪ್ಪಂದು ಸುವರ್ಣ ಅಂತ ಬಂದ ಪಟ್ಟಣಕ್ಕುಳ್ಳೇರ ಸುವರ್ಣ ಅಂತ ಬಂದ ಭಕ್ತಿಯರೆಲ್ಲ ಇಟ್ಟು ನನ್ನ ಇಡೀ ಬತ್ತು ನನಗೆ ಈ ಭಕ್ತ ಅಪ್ಪಗಂಡ ಅಪ್ಪ ನನಗೆ ನಿಂತಿದ್ದಕ್ಕೆ ಹೆಚ್ಚಿಗೆ ಹೊರಪು ಹೇಳ್ತಿದ್ದ ಗೊತ್ತಾಗುತ್ತೆ ಎಂಕಲಿನ ದೇವಸ್ಥಾನ ಹೋಯ್ತು ತಿಂತು ಮಾಡ್ಯಾರೆ ಮಳ್ಳೆಟ್ಟು ಎಂಕಲ್ನ ದೇವಸ್ಥಾನ ಬರ್ತೀಯ ಎಂಕಲ್ನ ಮತ್ತೆ ಈ ಭೂಮಿ ಇಡತ್ತ ಎಂಕಲ್ನ ನಿಂತು ತಾರಕ ಮುಗಿಲೇಶ್ವರನ ಅಮರೇಶ್ವರಿ ಎಂಕಲ್ನ ದೇವಸ್ಥಾನ ತೀರ್ಥ ಬಂದ ಹಣವೆಲ್ಲ ತಿಳ್ಕೊಂಡು ಎಂಕಲ್ನ ದೇವಸ್ಥಾನ ಬಲಿ ಒಂದಿ ತಿಪ್ಪಿ ತೀರ್ಥ ಕೊಡ್ತೆ ಹೊರತಾಯಿ ಬಿಟ್ಟಿಗೆ ಈ ಎಂಚಿನ ಹೊರದು ಹಿರಿಗೆ ಕೊಟ್ಟು ಬಂದ ಎನ್ನ ಕಳಿ ಭಾರಿ ಅಮನ್ಸ್ತ ಭಾರಿ ಅಮನ್ಸು ಬಂದಾಗ ಯಾರು ನಿನ್ನ ಕಸುಬು ಎಪ್ಪಲ ದ್ರೋಹ ಮಾಡ್ತಾರೆ ಕೆಲವು ಪೂಜಾರುಲ್ಲ ಭಾರಿ ಅನ್ಯಾಯ ಮಾಡ್ಕೊಡ್ತಾರೆ ಕಲಿಕ್ ನೀರು ಕಲಿಕ್ ನೀರು ಕೊಟ್ಟಣ ಪಾಪ ಐದು ಯಾಕೆ ಕಲಿಕ್ ನೀರು ಕೊಟ್ಟರೆ ನಿಂತು ಗೋಲ್ನ ಕಲಿಕ್ ಕೊಟ್ಟಿದ್ದ ಮಕ್ಕಳು ನೀರಿಗೆ ಕಲಿ ಕೊಟ್ಟು ಪುಣ್ಯ ಕಾಂಡಲೆಯನ್ನ ಕಲಿ ಭಾರಿ ಅಮಲ ಭಾರಿ ಅಮಲನ್ನು ಬಣ್ಣ ಆಯ್ಕೊಂಡು ಸಂಗತಿ ಹೋಗ್ಬೇಕು ಅವನಿಗೆ ಊರದ ತಪ್ಪು ಮಣ್ಮಳಿಯಾಗಿಲ್ಲ ಇರಿದ ಬಟ್ಟು ನಾವೇ ಬುದ್ಧಿವಂತಿಕೆ ಇರಲ ಆಯ್ಕೆ ಮಾಡೋದು ಗೊತ್ತಾಗುತ್ತೆ ನಾನು ಕಲಿ ಅವನೇನು ಬಣ್ಣ ಒಂಜಿ ತಿಪ್ಪಿ ಬಂದ ಮೂಜಿ ತಿಪ್ಪಿ ಬಂದು ಅಂತ್ಯ
ಇದು ನನ್ನದು ವೇಷ. ಸ್ವಲ್ಪ ಹೊತ್ತು ಮೊದಲು ಯಾರು ದುಸ್ಸಾಹ ಹೌದು ನಾವೇ ನೀನೆ ಆಗ ಹೀಗೆ ಈಗ ಯಾಕೆ ಇದು ನಿಮ್ಮಲ್ಲಿ ಹೇಳೋದಿಲ್ಲ, ಕೆಲಸ ಮಾಡಿ ಕುಡಿತೇವೆ. ವಿಶಾಲವಾಗಿ ಬೆಳೆದು ಇದ್ದಂತಹ ನಮ್ಮ ನಂದನವನ್ನು ನಾವು ಪ್ರವೇಶಿಸಿದ್ದೇವೆ. ಪ್ರಕೃತಿಯ ಸವಿಯನ್ನು ಸವಿಯುವಲ್ಲಿಯೇ ನಾವು ಹಿಂದುಳಿದೇ ಬಿಟ್ಟೆವು. ನೋಡಿದೆಯಲ್ಲ, ಕಾಪಟ್ಯವಿಲ್ಲದೆ ಸಹಜವಾಗಿ ಅರಳಿದಿದ್ದ ಉದ್ಯಾನದ ಸೊಬಗನ್ನು ಕಾಣುವಾಗ ಮನಸ್ಸಿಗೆ ಮುದವಾಗುತ್ತದೆ. ವಿಧಾತನ ಸೃಷ್ಟಿಯ ವೈಚಿತ್ರ್ಯವನ್ನು ಕಾಣುವಾಗ ಯಾವನಾದರೂ ತಲೆದೂಗಲೇಬೇಕು. ಅನಂತವಾದಂತಹ ಆಕಾಶ ನೀಲ ವರ್ಣದಿಂದ ನಮ್ಮನ್ನೇ ಆಚರಿಸಿದಂತಹ ಅನುಭವವನ್ನು ನಮಗದು ಕೊಡುತ್ತದೆ. ಎಲ್ಲೆಲ್ಲೂ ಬೆಳೆದು ನಿಂತಹ ವೃಕ್ಷ ರಾಜಿಗಳಿರುವ ಈ ಘನವು ನೀಲವರ್ಣದಿಂದಲೇ ನಮಗೆ ಗೋಚರಿಸಿದೆ. ನೋಡಿ, ಅಲ್ಲಿ ಹರಿಯುತ್ತಿರುವಂತಹ ನೀರಾದರೂ ನೀಲವರ್ಣವನ್ನೇ ಪ್ರತಿಫಲಿಸಿ ಒಂದರ್ಥದಿಂದ ಮೇಲೆಯೂ ನೀಲವರ್ಣ,
ಕೆಳಗೆಯೂ ನೀಲವರ್ಣ. ಪ್ರಕೃತಿ ಪುರುಷರ ಸಮ್ಮಿಲನದಿಂದಲೇ ಪ್ರಪಂಚ ಸೃಷ್ಟಿಯಿಂದ ತಿಳಿದವರಾಡಿದರು. ಗಂಡ ಹೆಣ್ಣಿರಾದಂತಹ ನಮಗೂ ಪರಸ್ಪರವಾದಂತಹ ಒಂದು ಅನುಸ್ಯೂತವಾದಂತಹ ಸಂಬಂಧವನ್ನು ನೆನಪಿಸುವ ಹಾಗೆ ಈ ಪ್ರಕೃತಿಯ ವರ್ಣವೇ ನಮ್ಮ ಕಣ್ಣುಗಳಿಗೆ ಗೋಚರಿಸುತ್ತದೆ. ಆ ನೀಲಾಕಾಶದಲ್ಲಿ ಹರಳೆಯ ಮೂಟೆಯಂತೆ ಕಾಣಿಸುತ್ತಿರುವ ಬಿಳಿದಾದಂತಹ ಮೋಡಗಳು ಒಂದರೊಡನೊಂದು ಸ್ಪರ್ಧೆಗಿಳಿದಂತೆ ಮುಂದಿರುವುದನ್ನು ನೋಡುವಾಗ ಬದುಕು ನಿಂತ ನೀರಲ್ಲ ಅನ್ನುವಂತಹ ಅನುಭವವನ್ನು ನಮಗದು ಒದಗಿಸಿಕೊಡುತ್ತದೆ. ಹಾಯಾಗಿ ಬೆಳೆದುದಕ್ಕ ಈ ಗಹನದಲ್ಲಿ ಆ ಹೆಮ್ಮರಗಳನ್ನು ಅಪ್ಪಿ ಹಿಡಿದಂತಹ ಲತೆಯನ್ನು ಕಾಣುವಾಗ ಲತಾಂಗಿಯಾದಂತಹ ನೀನೇ ನನ್ನ ಮನಸ್ಸಿಗೆ ಹರಿಯುತ್ತಿರುವಂತಹ ವಾಹಿನಿಯನ್ನು ಕಂಡಾಗ ಮಾನವನ ಬದುಕು ನಿತ್ಯ ನಿರಂತರವಾಗಿ ಚಲನಶೀಲವುಳ್ಳದ್ದು ಅನ್ನುವಂತಹ ಸಾಮಯಿಕವಾದಂತಹ ಪ್ರಜ್ಞೆಯನ್ನು ನಮ್ಮಲ್ಲಿ ಜಾಗೃತಗೊಳಿಸುತ್ತದೆ. ನೋಡು, ಏನೇ ಅಡೆತಡೆಗಳು ಬಂದರೂ ನಿವಾರಿಸುವಂತೆ ಸಾಮರ್ಥ್ಯವಿರುವಲ್ಲಿ ನಿವಾರಿಸಿಕೊಂಡು, ಅಲ್ಲದೆ ಹೋದರೆ ಅದರೊಡನೆ ಒಂದು ಒಪ್ಪಂದವನ್ನು ಮಾಡಿಕೊಂಡು ಸುದ್ದಿ ಸುಳಿದಾದರೂ ಮುಂದಕ್ಕೆ ಪ್ರವಹಿಸುತ್ತಿರುವಂತಹ ಈ ಜಲರಾಶಿ ನಮ್ಮ ಬದುಕನ್ನು ನಮಗೆ ಸೂಚಿಸುತ್ತದೆ. ಮಾನವನ ಬದುಕು ನೀರಾಗಲು ಸಾಕುವಂತಹ ಲಕ್ಷ್ಯವನ್ನು ಸೇರುವಂತಹ ಉದ್ದೇಶದಲ್ಲಿ ಅನೇಕ ಅಡೆತಡೆಗಳು ಬಂದರೂ ಅದರಲ್ಲಿ ಹೊಂದಿಕೊಂಡು ಸಾಗಬೇಕಾಗುತ್ತದೆ. ಆದ್ದರಿಂದಲೇ ಹೇಳಿದ್ದು ತಿಳಿದವರು, ಈ ಪ್ರಪಂಚವೇ ಒಂದು ವಿದ್ಯಾಲಯ, ತಿಳಿಯುವುದಕ್ಕೆ ಎಷ್ಟೂ ಇದೆ, ಇದರಲ್ಲಿ ತಿಳಿಯುವವರಿಗೆ ಈ ಮನಸ ಫಲದಲ್ಲಾದ್ರೆ ಹಾಗೆ ವ್ಯತ್ಯಾಸಗಳು. ಅಲ್ಲಿ ಕಾಣುವ ಮರ ಗೊತ್ತಾಯ್ತು, ಅದರಲ್ಲಿ ಅಂದ್ರೆ ಆ ತುಳುವೆ ಬರ್ಕೆ ನನ್ನ ಭಾಷೆ ತುಳು. ಓ, ನಿನಗೆ ಬೇರೆ ಭಾಷೆ ಬರುವುದಿಲ್ವಾ? ಚೂರು ಚೂರು ಬರ್ತದೆ, ಎಂತದ್ದು ಚೂರು ಚೂರು ಬರ್ತದೆ. ಹಾಗಿದ್ರೆ ಅದರಲ್ಲೇ ಮಾತಾಡ್ಬೋದು. ಓ, ಬೆರಕ್ಕೆ ಒಂದಕ್ಕೊಂದು ಸೇರಿ ಬೆರಕ್ಕೆ ಅಲ್ಲ, ಒಂದಕ್ಕೊಂದು ಸೇರಿದ್ರು ಏನು ಹೇಳಿಸಿಕೊಳ್ಳುವವನಿಗೆ ಅರ್ಥ ಆದ್ರೆ ಸಾಲ. ನನಗೆ ಆ ಭಾಷೆಯೂ ಹಾಗೆ ಬರುವುದೇ ಇಲ್ಲ ಅಂತಲ್ಲ, ನನಗೆ ಹೇಳಿದ್ದ ಅರ್ಥ ಆಗ್ತದೆ, ಮತ್ತೆ ಅದರಲ್ಲಿ ಹೇಳಲಿಕ್ಕೆ ಆಗ್ತದೆ. ಹೆಂಗಾಯ್ತು, ಅದು ಒಳ್ಳೆದಾಯ್ತು. ಯಾಕೆ ನನಗೆ ಭಾಷೆ ಬರೋದು ನಿನಗೆ ಒಳ್ಳೆದಾಗ್ತದೆ. ಇದು ನಿಮ್ಮ ಬಡಿದ್ಯಾ? ಇದು ನಿಮ್ಮ ಬಡಿದ್ಯಾ? ನನ್ನ ಪತ್ನಿ, ಧರ್ಮ ಪತ್ನಿ. ಅವ್ರು ಅವನ ಭಾಷೆಯಲ್ಲಿ ಮಾತಾಡ್ತಾರೆ. ಅವ ಮದುವೆನಕ ಸತ್ತೋಡಿ, ಮದುವೆನಕ ಕೈಗೆ ಬರ್ತೋಡೆ ಅಂದ್ರೆ ಹಿಡಿಬೇಕು. ಅದೇ ಮದುವೆನಕ ಕೈಗೆ ಬರ್ತದಿನಿಂದ ಪತ್ನಿ, ಹೆಂಡತಿ, ಹೊಡೆದಿ. ಹೌದು, ನಿನ್ನ ಭಾಷೆಯಲ್ಲಿ ಹಾಗೆ, ನಮ್ಮ ಭಾಷೆಯಲ್ಲಿ ಹೀಗೆ. ಹೆಂಡತಿ ಹೌದು. ನಿನಗೆ ಮದುವೆ ಆಗಿದೆ
ಆಗಿದೆ ಒಂದೇ ಆಗಿದೆ ಒಂದೇ ಆಗಿದೆ ಒಂದು ಆಗಿದೆ ಅಂದ್ರೆ ಮತ್ತೆ ಎಷ್ಟಾಗಬೇಕು ಅಂತ ಹೇಳ್ತಾರೆ ಆಂಜನಕರಲ್ಲ ಅವನಿಗೆ ರದ್ದು ಗುಡಿ ನಾರಾಯಣ ಆಗ ಬೇಕು ಅನ್ನೋದಲ್ಲ ಒಂಜನಕ ಮಾತ್ರ ಒಂದೇ ನೀನು ಕೋಟಿ ಪೂಜಾರಿ ಅಂತ ಕೂಡಲ್ಲ ಕೋಟಿ ಪೂಜಾರಿ ಕೋಟಿ ಪೂಜಾ ಆರ್ತಿ ಬಣ್ಣದ ಕೋಟಿ ಪೂಜಾರಿ ನೆನಪಿಟ್ಟು ಬಳ್ಳಿ ಇಲ್ಲಮ್ಮ ಆರ್ತಿ ಬಣ್ಣದ ಕೋಟಿ ಪೂಜಾರಿ ಆಟಿ ಬಣ್ಣದ ಕೋಟಿ ಪೂಜಾ ಏನು ಒಂದು ಇದು ಕಲಿ ಯಾವುದು ಕಲಿ ಎಲ್ಲ ಕೂಡಿ ಸರ್ ಅಲ್ಲಿ ತಾರಿಂದಲ್ಲ ತಾಳೆ ಮರ ಹೌದು ಅದರಲ್ಲಿ ಕುಟಿಲಿ ಕಟ್ಟಿದ್ದ ಹೌದಾ ಕುಟಿಲಿ ಮಡಕೆ ಕಾಣುತ್ತಾ ಕುಟಿಲಿಯಲ್ಲಿ ಕಲಿ ತೆಗೆಯುವುದು ಅದು ಕೊಂಬುಂಟು ಕೊಂಬಣಿಗೆ ಮೂರಿದಾಗ ಅದರಲ್ಲಿ ಕೊಂಬು ಅದನ್ನು ಈಗ ಮೂರುವುದು ಪಕ್ಕಕ್ಕೆಯಲ್ಲಿ ಗೊನೆ ಇದನ್ನು ಮೂರಿದಾಗ ಅದರಲ್ಲಿ ನೀರು ಬರ್ತದೆ ಅದು ಕಲಿ ಓ ಸೂರ್ಯ ಸೂರ್ಯ ಅಲ್ಲ ಕೊಂಬುರ ನಾವು ಅದನ್ನು ಸೂರ್ಯ ಓ ನೀ ತಾಳೆ ಮರಕ್ಕೋ ಇತರ ಮರಕ್ಕೋ ಅಲ್ಲಿ ನೀನು ಮಡಕೆಯಲ್ಲಿ ಇಳಿಸಿದಂಥದ್ದು ಸೂರ್ಯ ಇರ್ತದೆ ಅದೇ ಯಾಕೆ ತೆಗೆಯುವುದನ್ನು ಬರ್ಕೊಳಿಕ್ಕೆ ಬರ್ಕೊಂಡು ಗೊತ್ತಿಲ್ವಾ ಕುಡಿಯುವುದೇ ಬರ್ಲಿಲ್ವಾ ನನ್ನೂ ಕುಡಿಯಲಿಲ್ಲ ನಾವು ಹಾಗಂತ ಕುಡಿಯದೇ ಇದ್ದವರಲ್ಲ ನಾವು ಕುಡಿಯುವುದು ಬೇರೆ ನಿಗಮದ ಮಲ್ಲ ಕುಜಿಯಲ್ಲಿ ಬಂದದ್ದಲ್ಲ ಕುಪ್ಪಿಯಲ್ಲಿ ಬಂದ ಅಲ್ಲೋ, ನಾವೆಲ್ಲ ಹಾಲು ಹೌದು ಇದು ಕಲಿ ಇದು ನೀರು ಕುಡಿದ್ರೆ ಏನಾಗ್ತದೆ ಬಾಗಿಲಿಗೆ ಬಹಳ ಒಳ್ಳೆಯದು ಬಾಗಿಲು ಬಾಯಾರಿಕೆ ಇಲ್ಲಿ ದೊಡ್ಡದ ಪಸೆ ಹಾಕುವಾಗ ಅದನ್ನು ಮತ್ತೆ ನೀರು ಕುಡಿಯೋಕೆ ಅದನ್ನು ಹೊತ್ತುಕೊಂಡು ಹೋಗ್ತೀವಿ ಅದನ್ನು ನೀವು ಮಾಡಲಿಕ್ಕೆ ನೀರು ಕುಡಿಯುವುದಲ್ವಾ ನಾನು ಕೊಡಿಸುವುದು ನಾನು ಯೋಚನೆ ಮಾಡಿದ್ದು ನಿನಗೆ ನೀನು ಬಾಯಾರಿಕೆ ಆಗುವ ಕುಡಿಲಿಕ್ಕೆ ಅಂತ ಹಿಡ್ಕೊಂಡು ನಾನು ಕುಡಿಸುವುದು ಕುಡಿಸಿ ಮತ್ತೆ ಒರಿದರೆ ನಾನು ಕುಡಿಸುವುದು ಬಹಳ ಮಂದಿಗಳು ಕುಡಿತಾರೆ ಎಂತದು ಹೇಳ್ತೀರಿ ಮರಂದಿ ಜಾತಿ ಕೂಡ ಬಂದು ಬರ್ತಾರೆ ಮರಂದಿ ಜಾತಿ ಕೂಡ ಇದನ್ನು ಬಂದು ಬರ್ತಾರೆ ಕುಡಿಯದೇ ಇದ್ದವರು ಬಂದು ಕುಡಿಯುತ್ತಾರೆ ಮುಂಜೋಗಿ ಕೇಳಿ ಬೇಜಾರಿಲ್ಲ ಬೇಸರ ಬೇಸರ ಜನ್ಮದ ಪುರಾಣ ಹೌದು ಬ್ರಾಹ್ಮಣರು ಅದು ನನ್ನಲ್ಲಿ ಬಂದು ಯಾರಿಗೂ ಗೊತ್ತಿಲ್ಲ ಹೊಂದೆ ಇನ್ನು ಎಲ್ಲ ಇಲ್ಲದೆ ಬರುವುದು ಒಂದಲ್ಲ ಕೋಟಿಯೇ ಎಂದು ಒಳ್ಳೆ ರೀತಿ ತಪ್ಪುವುದು ಬರ್ತದೆ ಒಳ್ಳೆ ಏನು ಎತ್ತು ಅದಕ್ಕೆ ಒಳ್ಳೆ ಇದು ಕೂಡ ಬಿಳಿ ಅಲ್ಲ ಬಿಳಿ ಬಣ್ಣದ ಎತ್ತು ತಪ್ಪಿಸಿ ಅಲ್ಲಿ ಬೈತ ಮುಟ್ಟೆಯಲ್ಲಿ ಇರ್ತಾನೆ ನಾನು ಬಂದು ನೀರು ಹುಲ್ಲಿನ ಮುಟ್ಟಿಯಲ್ಲಿ ನೀವು ಮೊದಲೇ ಅಡಗಿಸಿ ಅಥವಾ ಬೇರೆ ಮತ್ತೆ ಮೇಲೆ ಸಾಲ ನಾಳೆ ಅಂತ ಹೇಳುದೇ ಉಂಟು ಮರೆಯಲಿ ಆಯ್ತಾ ಮನವನ್ನು ಐತಿ ಬೀಯಲಿ ಹೌದಾ ಹಾಗಿದ್ರೆ ವಿಶ್ವಾಸಕ್ಕಾಗಿ ಕೊಲಂಬಿ ಮೀನು ಕೋಯಲ್ಲ ಮತ್ತೆ ಬಂದು ಬಂದ್ರೆ ಎಲ್ಲ ಕಲಿತ ಹಾಗೆ ಹಾಗಾಗಿ ನಾನೀವಿ ಆದಾಯ ಅಲ್ಲ ಈಗ ನೀನು ಯಾವ ಕಡೆ ಹೊರಟದ್ದು ಇದಕ್ಕೆ ಯಾವ ಕುಡಿಯುವುದು ನಾನೇ ಕುಡಿಯಲಿ ಬೆರಣ ನೀವು ಬೆರಣ ಅಲ್ಲ ಕ್ಷತ್ರಿಯರು ಕ್ಷತ್ರಿಯರು ಕುಡಿಬೇಕು ಒಂದು ದೇಶದ ರಸ ಈ ದೇಶದ ರಸ ಅಲ್ವಾ
ಕಿಪ್ಪಿ ಇದರಲ್ಲಿ ಹಾಕ್ಬೋದು. ಕಿಪ್ಪಿಯಲ್ಲಿ ಕೆಲಸವೇ ಇರುವುದಿಲ್ಲ. ನಾವು ಬೆಳ್ಳಿಯದ್ದು ಬಂಗಾರದ್ದು ಪಾತ್ರೆಯಲ್ಲಿ ಕುಡಿಯುವುದು. ಬೆಳ್ಳಿದ ಪಾತ್ರೆಯಲ್ಲಿ ತಲೆ ಹೊರಟ ಕುಡಿಯುವಾಗ ತಲೆಯನ್ನು ತಿಪ್ಪಿಯಲ್ಲೇ ಕುಡಿಯಿದೆ. ಕನ್ನಸನವನ್ನು ಕುಪ್ಪಿಯಲ್ಲೇ ಯಾವ್ಯಾವುದರಲ್ಲಿ ಕುಡಿಯುವುದು ಬೇರೆ ಹಾಗೆಲ್ಲ ಕುಡಿಯುವುದಕ್ಕಾದ್ರೆ ಬೆಳ್ಳಿಯದ್ದು ಬಂಗಾರದ್ದು ಪಾತ್ರೆ ಆಗ್ತದೆ. ಮಜ್ಜಿಗೆ ಹುಳಿ ಹುಳಿ ವಾಸನೆ ಬರ್ತದೆ. ವಾಸನೆ ಅಂತ ಪರಿಮಳ ಅಂದ್ರು ವಾಸನೆ ಅಂದ್ರು ಈಗ ಮೂಗಿಗಾಗುವ ಅನುಭವ ಸುಳ್ಳಾಗುದಿಲ್ಲ. ಆವಾಗ ಮೂಗಿಗೆ ಕೈ ಮೂಗಿದ್ದವರು ಕುಡಿಲಿಕ್ಕಿದೆ. ಮೂಗಿಗೆ ಕೈ ಆಗ ಮೂಗಿಲ್ಲ. ಮೂಗಿಗೆ ಮೂಗಿ ಇರ್ತದೆ, ಕುಡಿದ ಮೇಲೆ ಮೂಗಿ ಇರುತ್ತದೆ. ಇದರಲ್ಲಿ ಎಂಥದೆಲ್ಲ ಉಂಟಾ? ಕಸ ಅಲ್ಲ, ಕಸ ಅಲ್ಲ, ಅದರಲ್ಲಿ ಒಂದು ಶಕ್ತಿ ಉಂಟು. ಒಂದು ಕೆಲಸ ಮಾಡಿ, ನಿಮ್ಮ ಮೀಸೆಯನ್ನು ಸ್ವಲ್ಪ ಮುಚ್ಚಿಟ್ಟು ಮಾಡಿ. ಅಡಿಕೆದ ಹಾಗೆ ಕಜವೆ ಹಾಗೆ ಸುಳ್ಳು ಕುಡಿಯುವ ಮೊದಲು ಮೀಸೆ ಬೆಳೆಸಬೇಕು. ನಮ್ಮ ಮೀಸೆ ಇದ್ದವರು ಕಲಿ ಕುಡಿತಾರೆ. ಹಾಗೆ ಮೂಗಿಗೆ ಕೈ ಹಿಡಿದ ಕುಡಿಬೇಕು. ಮೂಗಿಗೆ ಕೈ ಹಿಡಿದು ಹಾಡು ಉಳಾಯ್ತು. ನೀವು ಎಲ್ಲ ತೋಟಕ್ಕೆ ಮರೆತು ಬಿಟ್ಟಿದ್ದೀರಿ. ಅದು ನಾಳೆಗೆ ಕೊಯ್ಯುತ್ತದೆ. ಪುಣ್ಯಾತ್ಮ ಕೊಯ್ಯುತ್ತದೆ ಮತ್ತೆ ಹೋಗುತ್ತದೆ. ಹೊಸ ಅನುಭವ ನೋಡುವಾಗಿದೆ. ಕಲಿ ಕುಡಿಯುವುದು ಇವರು ನಿಮ್ಮ ಮೋನೆ ಕುಡಿಯೇನು. ಪ್ರಭುವೇ ಏನಿದು ದುಸ್ಥಿತಿ, ಪ್ರಭುವೇ ಏನಿದು ದುಸ್ಥಿತಿ, ಶುಭ ಮೂರ್ತಿಯೇ ನಿಮಗೆ ಅಭಿವೃದ್ಧಿ ಕುರಿತು ಗೀತೆ ಮತ್ತು ಸಗತಾಳೆ ಸುಭಗತೆಯೋ ಪ್ರಭುವೇ ಏನು ಸ್ಥಿತಿ ಶುಭ ಮೂರ್ತಿಯೇ ನಿಮಗೆ ಅಭಿವೃದ್ಧಿ ಕುರಿತು ಗೀತೆ ಮಗತಾಳೆ ಸುಭಗತಾ ಪ್ರಭುವೇ ಯಾವತ್ತೂ ನನ್ನ ಅನ್ನಪಾನಾದಿಗಳಿಗೆ ನೀ ತಡೆಯಾದವಳಲ್ಲ. ಇವತ್ತು ಯಾರು ನಾನು ಉತ್ತಮ ಅನ್ನುವುದು ಸತ್ಯ, ನೀನು ನನ್ನ ಹೆಂಡತಿ ಅನ್ನುವುದು ಸತ್ಯ, ಇವ ಕೋಟಿ ಪೂಜಾರಿ ಅನ್ನುವುದು ಸತ್ಯ. ಒಂಟಿ ತಿಪ್ಪಿಯಲ್ಲಿ ಎಂತದಾಗುವುದಿಲ್ಲ. ಕೇವಲ ಯಾವತ್ತೂ ನೀವು ಈ ರೀತಿ ವರ್ತಿಸಿದವರೇ ಅಲ್ಲ. ಯಾಕೆ ನಿಮಗೆ ನಾನು ಕುಡಿಬೇಕಂತ ನಿಮ್ಮ ಮನಸ್ಸಾಯಿತು? ರಸನೇಂದ್ರಿಯಕ್ಕೆ ರುಚಿಯನ್ನು ಹೀರುವುದು ಸ್ವಭಾವ. ಒಂದು ರುಚಿ ಬದಲಿಸಿ. ಆದ್ರೆ ಯಾವುದನ್ನು ನಾವು ಕುಡಿಬೇಕೆನ್ನುವುದು ಪೂರ್ವದಲ್ಲೇ ಯೋಚಿಸಬೇಕಾಗ್ತದೆ ಸ್ವಾಮಿ. ಇವಾಗ ಇದು ಬಹಳ ಒಳ್ಳೆಯದು. ಭಾರಿ ಅಟ್ಟೆ ಇವತ್ತು ಭಾರಿ ಅಟ್ಟೆ. ಅದಕ್ಕೆ ನೀವು ಹೀಗಾದದ್ದು ಗೊತ್ತಾಗ್ತದೆ.
ಅಮ್ಮ ಕುಡಿಯುವುದಿಲ್ಲ. ಅಮ್ಮ ಯಾರ್ಯಾರಿಗೆ ಕುಡಿಸುವುದು? ನಾನು ಈಗ ಅದರ ಒಳಗಿದ್ದ ಗಟ್ಟಿದ್ದೇನೆ. ಅಲ್ಲಿ ಕುಡಿದ ಕಾರಣ ಗಟ್ಟಿ. ಸರಿಯಾಗಿ ಗೊತ್ತಾಗಿದೆ ಸ್ವಾಮಿ. ನಾವು ಕುಡಿಯುವುದನ್ನು ದೂಷಿಸ್ತೇವೆ, ತಪ್ಪು ಅವರದ್ದಲ್ಲ. ಏನು ಆಗುವುದಿಲ್ಲ, ಸ್ವಲ್ಪ ಕುಡಿಯಿರಿ ಅಂತ ಕರ್ಕೊಂಡೋಗಿ ಕುಡಿಸ್ತಾರೆ ನೋಡಿ, ಅವರನ್ನು ಮೊದಲು ಶಿಕ್ಷಿಸಬೇಕು. ತಪ್ಪು ಅವರದ್ದು. ಹಾಗಾಗಿ ಯೋಚನೆ ಮಾಡಿ, ಸುರ ಎನ್ನುವುದು ಯಾರಿಗೂ ಒಳ್ಳೆಯದಲ್ಲ. ಅದನ್ನು ಸೇವಿಸಿದ್ರೆ ಮನುಷ್ಯನಾದವ ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ಅದೆಷ್ಟೋ ಕಷ್ಟ ಕೋಟಲೆಗಳನ್ನು ಅನುಭವಿಸಬೇಕಾಗುತ್ತದೆ. ಇನ್ನೊಬ್ಬರಿಗೆ ನಾವು ಆದರ್ಶನಾಗಿ ಬದುಕಬೇಕಾದವರು. ನಿಮ್ಮ ಆದರ್ಶವನ್ನು ಇನ್ನೊಬ್ಬರು ಪಾಲಿಸಬೇಕು. ಹಾಗಿರುವಾಗ ಚಕ್ರವರ್ತಿಗಳು ನೀವೇ ಇಂಥ ತಪ್ಪು ಕಾರ್ಯಕ್ಕೆ ಮುಂದಾಗುವುದೇ ಕೂಡ ದೊಡ್ಡ ಕುಡಿಯಬಾರದನ್ನೆಲ್ಲ ಕುಡಿಸಿ ಎಷ್ಟು ಮನೆ ತೆಗೆದಿದ್ದೀಯ. ಈಗ ಅವಳು ಹೇಳಿದ್ದ ಕುಡಿಬಾರದು, ಇದನ್ನು ಕುಡಿದರೆ ಅದು ಮದ್ಯನ್ನು ಕೆಡಿಸ್ತದೆ. ನಮ್ಮಂತಹ ಯೋಗ್ಯತಾವಂತರು ಕುಡಿಯುವುದಕ್ಕಿಂತಲ್ಲ ಅಂತ ನನ್ನ ಹೆಂಡತಿ ಹೇಳಿದಳು. ನೀ ಹೆಂಡತಿ ಕುಡಿಬಹುದು. ಈಗ ಒಂದೇ ತಿಪ್ಪಿಯಲ್ಲಿ ಇದೆ, ಇನ್ನೊಂದು ತಿಪ್ಪಿ ಕುಡೀರಿ. ಕುಡೀರಿ, ಹೇಳ್ತೇನೆ ನೋಡಿ, ಹೇಳ್ತೇನೆ. ಮೊದಲು ಕುಡೀರಿ, ಇನ್ನೊಂದು ತಿಪ್ಪಿ ಮತ್ತೆ ಹೇಳ್ತೇನೆ. ಎಂತ ಹೌದಾ? ಮತ್ತೆ ಸೌದಾಮಿ ಒಳಗಿದ್ದ ಎಚ್ಚರಿಕೆ ಬರುವುದಿಲ್ಲ. ಸೌದಾಮಿ ಏನು ಹೇಳಿದ್ರು? ಸೇವಿಸಲಿಕ್ಕಿಲ್ಲ, ಅದನ್ನು ಮಾಡ್ಬೋದು. ಸೇವಿಸಿ ಇವನಿಗೆ ಒಬ್ಬ ವಿದ್ಯಾವಂತನಿಗೆ ಅದಕ್ಕೆ ಹೆಸರೇನು ಗೊತ್ತಿರೋದಿಲ್ಲ. ಅಲ್ಲಿ ಚೈತನ್ಯ ರಸಾಯನ. ಚೈತನ್ಯ ರಸ ಕುಡಿದರೆ ಆಗುವ ಉಲ್ಲಾಸವೇ ಬೇರೆ. ಕೊಡಿ, ಕೈ ಕೊಡಿ.